ಮುಂಜಾನೆ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ದೇವರು ನಮ್ಮೆಲ್ಲರನ್ನು ಸೇರಿಸಿ ತನ್ನ ಬೆಳವುಳ್ಳ ಮಾತುಗಳನ್ನು ಕೇಳುವಂತೆ ಅವಕಾಶವನ್ನು ಮಾಡಿಕೊಡಿದ್ದಾರೆ. ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ವಾಕ್ಯ ಸಂದೇಶಕ್ಕೆ ನಾವು ಹೋಗುವರಾಗಿರೋಣ. ತಲೆಗಳನ್ನು ಭಾಗಿಸುವುದಾದರೆ ಪ್ರಾರ್ಥನೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ವಾರವಿಡೀ ನಮ್ಮನ್ನು ಕಾಪಾಡಿ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಸಭೆಯಾಗಿ ಸೇರಲು ನಮಗೆ ಕೊಟ್ಟಂತ ಅಮೂಲ್ಯವಾದಂಥ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ದಿನದಲ್ಲಿ ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಸೇರಿ ಬಂದಿರುವಾಗ, ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಸಿದ್ಧರಾಗುತ್ತಿರುವಾಗ, ನಮಗೆ ಬೇಕಾಗಿರುವಂತಹ ಆತ್ಮೀಯವಾದಂತಹ ಆಹಾರವನ್ನು ನೀವು ದಯಪಾಲಿಸಿ, ನಮ್ಮ ಆತ್ಮಗಳಿಗೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಇದುವರೆಗೂ ನಡೆಸಿದಿರ ಸ್ವಾಮಿ, ಅದಕ್ಕಾಗಿ ನಿಮಗೆ ವಂದನೆ. ಈ ದಿನದಲ್ಲಿಯೂ ನೀವು ನಮ್ಮ ಜೊತೆಗಾರನ ಇದ್ಕೊಂಡು ನಡೆಸುತ್ತೀರ ಎಂದು ನಾವು ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಿಯರೇ, ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಈ ದಿನದಲ್ಲಿ ಧ್ಯಾನಿಸೋದಕ್ಕೆ ನಾವು ಸಿದ್ಧರಾಗೋಣ. ದೇವರ ಮಾತುಗಳು, ಆ ಮಾತುಗಳಲ್ಲಿರುವಂತಹ ಶ್ರೇಷ್ಠತೆ, ದೇವರ ವಾಕ್ಯ, ಆ ವಾಕ್ಯಕ್ಕೆ ಇರುವಂತಹ ಘನತೆ ತುಂಬಾ ಅಮೂಲ್ಯವಾದದ್ದು. ಯಾಕಂತಂದ್ರೆ ದೇವರ ಮಾತುಗಳು ಕೇವಲ ಮಾತುಗಳಲ್ಲ, ಆತನ ಮಾತುಗಳು ಕೆಲವೊಮ್ಮೆ ಆಜ್ಞೆಗಳಾಗಿಯೂ ಸಹ ನಾವು ಕಾಣಬಹುದು. ಆಜ್ಞೆ ಇಂಗ್ಲಿಷ್ ಅಲ್ಲಿ ನಾವು ನೋಡೋದಾದ್ರೆ ಆಜ್ಞೆ ಅಂತಂದೇನು ಗೊತ್ತಾ? ಆರ್ಡರ್. ದೇವರ ಮಾತುಗಳು, ಆಜ್ಞೆಗಳು ಕೂಡ ನಿಜ. ಸತ್ಯವೇದದಲ್ಲಿ ದೇವರ ಬಾಯಿಂದ, ದೇವರ ಹೃದಯದಿಂದ ಹೊರಟು ಬಂದಂತ ಎಲ್ಲಾ ಮಾತುಗಳು ಕೂಡ ಪ್ರಿಯರೇ ನಮ್ಮ ಆತ್ಮೀಯ ಜೀವನದ ಬೆಳವಣಿಗೆಗಾಗಿಯೇ. ಯಾವುದು ಕೂಡ ವ್ಯರ್ಥವಾಗಿ ದೇವರು ಆಡಲಿಲ್ಲ, ಬರೆಯಲಿಲ್ಲ. ಒಂದು ಮೆಡಿಕಲ್ ಶಾಪ್ಗೆ ನಾವು ಹೋಗೋದಾದ್ರೆ ಸಾವಿರಾರು ಗಟ್ಲೆ ಮೆಡಿಸಿನ್ಸ್ ಅವ್ರು ಇಟ್ಕೊಂಡಿರ್ತಾರೆ, ಸಾವಿರಾರು ಗಟ್ಲೆ. ಯಾಕೆ ಇಷ್ಟೊಂದು ಮೆಡಿಸಿನ್ಸ್ ಅಂತಂದ್ರೆ, ಯಾವುದು ವೇಸ್ಟ್ ಮಾಡುವಂತ ಮೆಡಿಸಿನ್ಸ್ ಯಾವುದು ಇರೋದಿಲ್ಲ ಪ್ರಿಯರೇ. ಎಲ್ಲವೂ ಕೂಡ ಉಪಯೋಗ ಬರುವಂತ ಔಷಧಿಗಳೇ. ಇದು ಹೇಗೆ ಸತ್ಯವೋ ಪ್ರಿಯರೇ, ಸತ್ಯವೇದದಲ್ಲಿ ದೇವರು ನಮಗೆ ಬರೆಸಿಟ್ಟಿರುವಂತ ಮಾತುಗಳು, ದೇವರು ನಮಗೆ ಹೇಳಿರುವಂತ ಮಾತುಗಳು ಎಲ್ಲವೂ ಕೂಡ ನಮಗೆ ಬೇಕಾಗಿರುವಂತ ಮಾತುಗಳೇ. ಹಾಗಾಗಿ ಆ ಮಾತುಗಳನ್ನು ನಾವು ಶ್ರದ್ಧೆಯಿಂದ ನೋಡುವಾಗ, ಆ ಮಾತುಗಳನ್ನು ನಾವು ಶ್ರದ್ಧೆಯಿಂದ ಗಮನಿಸುವಾಗ ದೇವರನ್ನು ಕುರಿತಾದಂತ ವಿಶೇಷವಾದಂತ ಸಂಗತಿಗಳು ನಮಗೆ ಗೊತ್ತಾಗುವಂತಿದೆ. ಒಂದು ಒಳ್ಳೆಯ ಮಾತು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ ಪ್ರಾರಂಭದ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಇಸ್ರಾಯೇಲ್ಯರಿಗೆ ತಂದೆಯಾದಂತ ದೇವರು ನುಡಿಯುತ್ತಿರುವಂತಹ ಮಾತು, ಹೇಳುತ್ತಿರುವಂತಹ ಮಾತು ಏನಂತಂದ್ರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ದೇವರ ಮಾತನ್ನು ನಾವು ಹೇಗೆ ಕೇಳಬೇಕಂತ ಪ್ರಿಯರೇ? ಶ್ರದ್ಧೆಯಿಂದ, ಗಮನವಿಟ್ಟು. ನಾವು ಏನ್ ಕೇಳ್ತಿದ್ದೇವೆ ಅನ್ನುವಂಥದ್ದು ನಾವು ಶ್ರದ್ಧೆಯಿಂದ ಕೇಳಬೇಕು. ಯಾಕೆಂತಂದ್ರೆ ಇದು ಮನುಷ್ಯರ ಮಾತಲ್ಲ ಪ್ರಿಯರೇ, ಇದು ದೇವರ ಮಾತು. ಹಾಗಾಗಿ ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ದೇವರ ಆಜ್ಞೆಗಳು ಕೆಲವಿದ್ದಾವೆ,
ದೇವರು ಮಾಡು ಎಂಬುದಾಗಿ ಹೇಳಿರುವಂತ ಆಜ್ಞೆಗಳು ಕೆಲವಿದ್ದಾವೆ. ಆ ಆಜ್ಞೆಗಳನ್ನು ನಾವು ಮಾಡಬೇಕಷ್ಟೇ. ದೇವರು ಮಾಡು ಎಂಬುದಾಗಿ ಹೇಳಿದಾಗ ಅದನ್ನು ನಾವು ಮಾಡಬೇಕು. ಅದು ಆಜ್ಞೆ. ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಏನಾಗುತ್ತೆ? ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಇದು ಇಸ್ರಾಯೇಲ್ಯರಿಗೆ ದೇವರು ಹೇಳಿರುವಂತ ಮಾತು. ನಿಮ್ಮನ್ನು ಉನ್ನತ ಸ್ಥಿತಿಗೆ ದೇವರು ತರಬೇಕಂತಂದ್ರೆ ಏನ್ ಮಾಡಬೇಕು? ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ನಾವು ಅನುಸರಿಸಬೇಕು. ಆಗ ದೇವರೇನ್ ಮಾಡ್ತಾರಂತೆ? ಆಗ ದೇವರೇನ್ ಮಾಡ್ತಾರೆ? ಎಲ್ಲಾ ಜನಾಂಗಗಳಲ್ಲಿಯೂ ನಮ್ಮನ್ನು ಉನ್ನತ ಸ್ಥಿತಿ. ಇಸ್ರಾಯೇಲ್ಯರ ಪರಿಸ್ಥಿತಿ ನಾವು ನೋಡುವುದಾದ್ರೆ ಪ್ರಿಯರೇ, ದೇವರ ಮಾತನ್ನು ಕೇಳಿ ಉನ್ನತ ಸ್ಥಿತಿಗೆ ತಂದಂತ ಸಮಯಗಳು ಇದ್ದಾವೆ. ದೇವರ ಆಜ್ಞೆಗಳನ್ನು ಧಿಕ್ಕರಿಸಿ ಕಠಿಣವಾದಂತಹ ಘೋರವಾದಂತಹ ಪರಿಸ್ಥಿತಿಗಳಿಗೆ ಹೋದಂತ ಸಂದರ್ಭಗಳು ಕೂಡ ಸತ್ಯವೇದದಲ್ಲಿ ನಾವು ಕಾಣಬಹುದು. ಅಂದ್ರೆ ದೇವರ ಆಜ್ಞೆಗಳನ್ನು ನಾವು ಅನುಸರಿಸಿ ನಾವು ನಡೆಯಬೇಕು. ಒಂದು ವೇಳೆ ನಾವು ಆತರ ನಡೆಯದೇ ಹೋದರೆ ದೇವರು ನಮ್ಮನ್ನು ಕಠಿಣವಾದಂತ ಪರಿಸ್ಥಿತಿಗಳಲ್ಲೂ ಕೂಡ ನಡೆಸ್ತಾರೆ. ಇದು ಇಸ್ರಾಯೇಲ್ಯರೊಂದಿಗೆ ದೇವರು ಹೇಳುತ್ತಿರುವಂತ ಮಾತು. ಹೊಸ ಒಡಂಬಡಿಕೆಗೆ ಬಂದಾಗ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಕೊಡುತ್ತಿರುವಂತ ಕೆಲವು ಆಜ್ಞೆಗಳಿದಾವೆ. ಮಾರ್ಕನು ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯ. ಮಾರ್ಕನು ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯದ 29ನೇ ವಚನವನ್ನು ಓದಿಕೊಳ್ಳೋಣ. 12ನೇ ಅಧ್ಯಾಯ 29. ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ಆಜ್ಞೆ ಅಂತಂದ್ರೆ ಏನಂತ ನಾವು ಮಾತನಾಡಿಕೊಂಡಿದ್ದೇವೆ. ಇಟ್ಸ್ ಅನ್ ಆರ್ಡರ್. ಆಜ್ಞೆ ಅಂತಂದ್ರೆ ಆರ್ಡರ್. ನಿನ್ನ ದೇವರಾದ ಯೆಹೋವನನ್ನು, ನಿನ್ನ ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ದಿ ಫಸ್ಟ್ ಆರ್ಡರ್, ದಿ ಫಸ್ಟ್ ಕಮ್ಯಾಂಡ್ಮೆಂಟ್ ಏನಂತಂದ್ರೆ ನಿನ್ನ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಆ ದೇವರನ್ನ ಕೊಂಡಾಡಬೇಕು. ಇದು ಮೊದಲನೆಯದು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಎರಡನೇದು ಕೂಡ ಇದೆಯಾ? ಮೊದಲನೆಯದು ಅಂತ ಮಾತನಾಡ್ತಿದ್ದಾರೆ ಅಂತಂದ್ರೆ ಎರಡನೇದು ಕೂಡ ಇದೆ. 31ನೇ ವಚನ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದು ಇಲ್ಲ ಎಂದು ಉತ್ತರ ಕೊಟ್ಟನು. ಎರಡು ಆಜ್ಞೆಗಳನ್ನ ದೇವರು ನಮ್ಗೆ ಹೇಳ್ತಿದ್ದಾರೆ. ಎರಡು ಆಜ್ಞೆಗಳನ್ನ ನೀವು ಮಾಡಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ. ಈ ಎರಡು ಆಜ್ಞೆಗಳನ್ನ ನೀವು ನೆರವೇರಿಸುವುದಾದರೆ ಇದಕ್ಕಿಂತ ಹೆಚ್ಚಾದಂತ ಬೇರೆ ಯಾವ ಆಜ್ಞೆಗಳು ಇಲ್ಲ. ಈ ಎರಡು ಆಜ್ಞೆಗಳನ್ನ ನೀವು ಏನ್ ಮಾಡಬೇಕು? ಅದರ ಪ್ರಕಾರವಾಗಿ ನಡೆಯಬೇಕು. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದು ಇಲ್ಲ ಇಲ್ಲ ಇಲ್ಲ. ಪ್ರಿಯರೇ, ದೇವರು ನಮಗೆ ಕೊಟ್ಟಂತ ಆಜ್ಞೆಗಳಲ್ಲಿ ಅಮೂಲ್ಯವಾದಂತ ಆಜ್ಞೆ, ಶ್ರೇಷ್ಠವಾದಂತ ಆಜ್ಞೆ ಏನು ಅಂತಂದ್ರೆ ಎರಡು ಭಾಗಗಳಾಗಿ ನಾವು ವಿಂಗಡಿಸಬೇಕು. ಮೊದಲನೇದು, ನಿನ್ನ ದೇವರನ್ನು, ನಿನ್ನ ಕರ್ತನನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಆತನನ್ನ ಕೊಂಡಾಡಬೇಕೆನ್ನುವಂಥದ್ದು ಮೊದಲನೆಯ ಆಜ್ಞೆ. ಆದರೆ ಎರಡನೇದು ಏನಂತ? ಎರಡನೇದು, ನಿನ್ನಂತೆಯೇ ಪ್ರೀತಿಸಬೇಕು, ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದೇ ಎರಡನೆಯ. ಈ ಆಜ್ಞೆಗಳನ್ನು ದೇವರು ನಮಗೆ ಕೇಳಿ
ನೆನಪು ಮಾಡ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಎದ್ದೋಗಿ ಅಂತ ಹೇಳೋದಕ್ಕೆ ಈ ಮಾತುಗಳನ್ನ ಬರೆಸಿದ್ದೀರಾ, ಅದರ ಪ್ರಕಾರವಾಗಿ ಮಾಡಬೇಕೆಂಬುದಾಗಿ ದೇವರು ಬರೆಸಿದಾರ? ಯಾಕೆ ದೇವರು ಬರೆಸಿದ್ದಾರೆ? ಈ ಮಾತು ನಮ್ಮೆಲ್ಲರಿಗೂ ಗೊತ್ತು. ಏನಿದು? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬಂತ ಆಜ್ಞೆ ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ, ನಮ್ಮೆಲ್ಲರಿಗೂ ಗೊತ್ತು. ಅನೇಕ ಬಾರಿ ಅನೇಕರು ಹೇಳಿರುವಂತದ್ದನ್ನ ಕೇಳಿದ್ದೇವೆ, ನೋಡಿದ್ದೇವೆ, ಓದಿದ್ದೇವೆ. ಆದರೆ ದೇವರು ಕೇಳಬೇಕೆಂಬುದಾಗಿ ಈ ಮಾತುಗಳನ್ನ ಹೇಳಲಿಲ್ಲ. ದೇವರು ನಮ್ಮ ಹೃದಯದಲ್ಲಿ ಇದನ್ನ ಬಚ್ಚಿಟ್ಕೊಳ್ಳಿ ಎಂಬುದಾಗಿ ಈ ಮಾತುಗಳನ್ನ ಹೇಳಿಲ್ಲ. ನೀವು ಕೇಳಿರುವಂತ ಮಾತುಗಳು ನಿಮ್ಮ ಹೃದಯದಲ್ಲಿರುವಂತ ಮಾತುಗಳ ಪ್ರಕಾರವಾಗಿ ನೀವು ಮಾಡಬೇಕು. ಇದು ಏನಂತೆ ಪ್ರಿಯರೇ? ಆಜ್ಞೆ. ಇದನ್ನ ನೀವು ಮಾಡಲೇಬೇಕು. ಇಟ್ಸ್ ಅನ್ ಕಮ್ಯಾಂಡ್, ಇಟ್ಸ್ ಅನ್ ಆರ್ಡರ್. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ನಾವು ಏನ್ ಮಾಡ್ತೇವೆ ಹೇಳಿ? ನಮ್ಗೆ ಏನಾದ್ರೂ ಫುಡ್ ಬೇಕಂತ ತಕ್ಷಣ ಏನ್ ಮಾಡ್ತೇವೆ? ಅದನ್ನ ನಾವು ಆರ್ಡರ್ ಮಾಡ್ತೇವೆ, ರಿಕ್ವೆಸ್ಟ್ ಮಾಡ್ತೇವಾ? ರಿಕ್ವೆಸ್ಟ್ ಅಂತಂದ್ರೆ ಬೇರೆ, ಆರ್ಡರ್ ಅಂತಂದ್ರೆ ಬೇರೆ. ಆರ್ಡರ್ ಅಂತಂದ್ರೆ ಅದು ಆಗ್ಲೇಬೇಕು. ರಿಕ್ವೆಸ್ಟ್ ಅಂತಂದ್ರೆ ಅದು ಆದ್ರೂ ಆಗಬಹುದು, ಇಲ್ಲ ಅಂತಂದ್ರೂ ಇಲ್ಲ. ದೇವರು ಇಲ್ಲಿ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಿಲ್ಲ, ಏನ್ ಮಾಡ್ತಿದ್ದಾರೆ? ಆರ್ಡರ್ ಮಾಡ್ತಿದ್ದಾರೆ. ಅದರ ಅರ್ಥ ಏನ್ ಗೊತ್ತಾ? ನೀವು ಅದನ್ನ ಮಾಡಲೇಬೇಕು ಪ್ರಿಯರೇ. ದೇವರ ಆಜ್ಞೆಗಳನ್ನು ನಾವು ಮಾಡಬೇಕು. ಕೆಲವೊಮ್ಮೆ ನಾವು ದೇವರ ಆಜ್ಞೆಗಳನ್ನ ಮಾಡಲೇಬೇಕು. ಸಲಹೆಗಳನ್ನ ನಾವು ಮಾಡದೇ ಇದ್ದರೂ ಪರವಾಗಿಲ್ಲ. ಸಲಹೆಗಳು ಕೆಲವೊಬ್ರು ನಮಗೆ ಕೊಡ್ತಾರೆ. ಆ ಸಲಹೆಗಳನ್ನ ನಾವು ಮಾಡಿದ್ರು ಓಕೆ, ಮಾಡದೆ ಹೋದ್ರು ಕೂಡ ನಡೆಯುತ್ತೆ. ಆದ್ರೆ ಆಜ್ಞೆಗಳಿದಾವೆ ನೋಡಿ ಪ್ರಿಯರೇ, ಅವುಗಳನ್ನು ನಾವು ಖಂಡಿತವಾಗಿ ಮಾಡಬೇಕು. ಆ ಆಜ್ಞೆಗಳಲ್ಲಿ ದೇವರು ಹೇಳ್ತಿದ್ದಾರೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನ. ಇವುಗಳಿಗಿಂತ ದೊಡ್ಡ ಆಜ್ಞೆ, ಹೆಚ್ಚಾದಂತ ಆಜ್ಞೆ ಮತ್ಯಾವುದು ಇಲ್ಲ ಎಂದು ಹೇಳುತ್ತಾ ಮತ್ತಾಯನು ಬರೆದಂತ ಸುವಾರ್ತೆಗೆ ನಾವು ಹೋಗುವುದಾದರೆ, ಮತ್ತಾಯನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯದ 37ನೇ ವಚನವನ್ನು ನಾವು ಓದಿಕೊಳ್ಳೋಣ. 10ನೇ ಅಧ್ಯಾಯ 37ನೇ ವಚನ, ಪುಟ ಸಂಖ್ಯೆ 12. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ಯೋಗ್ಯನಲ್ಲ. ಮೊದಲನೆಯ ಆಜ್ಞೆ ಏನಂತ ದೇವರು ಹೇಳಿದ್ದಾರೆ? ಪೂರ್ಣ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೇಕು? ನನ್ನನ್ನ ಕೊಂಡಾಡಬೇಕು, ನನ್ನನ್ನ ಪ್ರೀತಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ನನಗಿಂತ ಹೆಚ್ಚಾಗಿ ನೀವು ನಿಮ್ಮ ತಂದೆ ತಾಯಿಗಳನ್ನಾಗಲಿ, ನಮಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನಾಗಲಿ, ನಿಮ್ಮ ಮಗಳನ್ನಾಗಲಿ, ಮಗನನ್ನಾಗಲಿ ನೀವೇನ್ ಮಾಡಬಾರದು? ಪ್ರೀತಿಸಬಾರದು. ಬಿಕಾಸ್ ನಾನಿಲ್ಲದೆ ಹೋದರೆ ನೀವು ಇಲ್ಲ. ಹಾಗಾಗಿ ನಿಮ್ಮ ಪ್ರೀತಿ ಏನಾದ್ರೂ ಇದ್ರೆ ಅದು ನನಗೆ ಮೊದಲು ಸಿಗಬೇಕು. ಯಾಕಂತಂದ್ರೆ ನನ್ನ ಪ್ರೀತಿಯನ್ನು ಮೊದಲು ನಾನು ನಿಮಗೆ ಕೊಟ್ಟಿರೋದ್ರಿಂದ, ನನ್ನ ಪ್ರೀತಿಯನ್ನು ನಾನು ನಿಮಗೆ ಮೊದಲು ತೋರಿಸಿರೋದ್ರಿಂದ, ನಿಮ್ಮ ಪ್ರೀತಿಯನ್ನು ಕೂಡ ಮೊದಲು ನೀವು ನನಗೆ ತೋರಿಸಬೇಕು. ನನಗಿಂತ ಹೆಚ್ಚಾಗಿ ನೀವು ಯಾರನ್ನು ಕೂಡ ಪ್ರೀತಿಸಬಾರದು. ದೇವರಿಗಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಯಾರಿಗೂ ನಾವು ಪ್ರಾಧಾನ್ಯತೆಯನ್ನು ಕೊಡಬಾರದು ಪ್ರಿಯರೇ. ಅದು ದೇವರಿಗೆ ಇಷ್ಟ ಇಲ್ಲದೆ ಇರುವಂತದ್ದು. ದೇವರು ಕಠಿಣವಾಗಿ ಕೋಪ ಪಡುವಂತದ್ದು ಏನಾದ್ರೂ ಇದೆಯಾ ಅಂತಂದ್ರೆ, ದೇವರಿಗಿಂತ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನ ನಾವು ಯಾರಿಗಾದ್ರೂ ಕೊಡ್ತಿದ್ದೇವ? ದೇವರಿಗಿಂತ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನ ನಾವು ಯಾರಿಗಾದ್ರೂ ಕೊಡ್ತಿದ್ರೆ ನಾವು ದೇವರಿಂದ ದೂರ ಆದಂಗೆ, ದೇವರ ಮಾತುಗಳಿಂದ ದೂರ ಆದಂಗೆ, ದೇವರ ಆಜ್ಞೆಗಳನ್ನ ನಾವು ಪಾಲಿಸದೇ ಇದ್ದ ಹಾಗೆ. ಹಾಗಾಗಿ ಪ್ರಿಯರೇ, ದೇವರ ಮಾತುಗಳನ್ನ ನಾವು ಕೇಳುತ್ತಿರಬೇಕಾದ್ರೆ ದೇವರು ಹೇಳುತ್ತಿರುವಂತ ಆಜ್ಞೆಗಳಲ್ಲಿ ಪ್ರಥಮವಾದಂತ ಆಜ್ಞೆ, ನೀನು ನಿನ್ನ ದೇವರನ್ನು ಮಾತ್ರ ಪ್ರೀತಿಸಬೇಕು. ದ ಫಸ್ಟ್ ಪ್ರಯಾರಿಟಿ ಯಾರಿಗೆ ಅಂತಂದ್ರೆ ದೇವರಿಗೆ. ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ ಮತ್ತೊಂದು ವಾಕ್ಯವನ್ನ ನಾವು ನೋಡಿಕೊಳ್ಳುವುದಾದ್ರೆ 22ನೇ ಅಧ್ಯಾಯದ 40ನೇ ವಚನ. ಮತ್ತಾಯನು ಬರೆದಂತಹ ಸುವಾರ್ತೆ 22ನೇ ಅಧ್ಯಾಯ 40ನೇ ವಚನ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು. ಈ ಎರಡು ಆಜ್ಞೆಗಳು, ನಾವಿವತ್ತು ಮಾತನಾಡಿಕೊಂಡಂತ ಎರಡು ಆಜ್ಞೆಗಳು ಏನಂತೆ ಪ್ರಿಯರೇ?
ಏನಂತೆ ಅದು? ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ. ದೇವರ ವಾಕ್ಯಕ್ಕೆ ಆಧಾರವೇ ಈ 2 ಆಜ್ಞೆಗಳು. ದೇವರ ವಾಕ್ಯ ಆಧಾರಗೊಂಡಿರುವಂತದ್ದೇ ಈ 2 ಆಜ್ಞೆಗಳ ಮೇಲೆ. ಅಂದ್ರೆ ಈ 2 ಆಜ್ಞೆಗಳನ್ನ ನಾವು ಸರಿಯಾಗಿ ನೆರವೇರಿಸಿದೇವಾ, ದೇವರ ಆಲೋಚನೆಗೆ ತಕ್ಕಂತೆ ನಾವು ಬದುಕಿದಂತೆ. ಈ 2 ಆಜ್ಞೆಗಳನ್ನ ನಾವು ಸರಿಯಾಗಿ ಮಾಡ್ತಿದ್ದೇವ ಪ್ರಿಯರೇ, ಇನ್ನು ಬೇರೆ ಮಾಡಬೇಕಾದಂತ ಅವಶ್ಯಕತೆ ನಮಗಿಲ್ಲ. 2 ಆಜ್ಞೆಗಳು. 1, ನಿನ್ನ ದೇವರನ್ನು ಸನ್ಮಾನಿಸಬೇಕು ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಬಲದಿಂದ ಆತನನ್ನೇ ನಾವು ಪ್ರೀತಿಸಿ. 2ನೇದು, ನಿನ್ನಂತೆಯೇ ನಿನ್ನ ನೆರೆಯವನನ್ನ. ನಾನು ಬೈಬಲ್ ಪ್ರಕಾರವಾಗಿ ಬದುಕಬೇಕಂತ ಅಂದುಕೊಳ್ತಿದ್ದೇನೆ ದೇವರೇ ಅಂತಂದ್ರೆ, ನೀನು ಬೈಬಲ್ ಪ್ರಕಾರ ಬದುಕಬೇಕಂತಂದ್ರೆ 2 ಮಾಡು ಸಾಕು. ನೀನು ವಾಕ್ಯದ ಪ್ರಕಾರವಾಗಿ ಬದುಕಬೇಕಂತಂದ್ರೆ 2 ಮಾಡಿ ಸಾಕು. ಏನದು? 1, ನಿನ್ನ ದೇವರನ್ನು ನೀನು ಪೂರ್ಣ ಮನಸ್ಸಿನಿಂದ ಆರಾಧಿಸಬೇಕು. 2, ನಿನ್ನಂತೆಯೇ ನಿನ್ನ ನೆರೆಯವನನ್ನ. ಅವನು ಶತ್ರುವಾಗಿದ್ದರು, ಅವನು ದ್ರೋಹಿಯಾಗಿದ್ದರು, ಅವನನ್ನ ಏನ್ ಮಾಡ್ಬೇಕಂತೆ? ಅವನು ಕೆಟ್ಟವನೇ, ಆದ್ರೆ ಏನ್ ಮಾಡ್ಬೇಕಂತ ದೇವರು ಹೇಳ್ತಾರೆ? ಪ್ರೀತಿ ಮಾಡು. ಅವನು ಹಾಳು ಮಾಡೋವನೇ, ಆದ್ರೆ ಏನ್ ಮಾಡೋವನ ನೀನು? ಪ್ರೀತಿ ಮಾಡು. ಪ್ರಿಯರೇ, ಈ 2 ನಾವು ಮಾಡುವುದಾದ್ರೆ, ಈ 2 ನಾವು ನೆರವೇರಿಸುವುದಾದ್ರೆ, ಈ 2 ವಿಷಯಗಳಲ್ಲಿ ನಾವು ಪರ್ಫೆಕ್ಟ್ ಆಗಿರುವುದಾದ್ರೆ ಪ್ರಿಯರೇ, ದೇವರು ಪರಲೋಕದಲ್ಲಿ ನಮಗೊಂದು ಸ್ಥಾನಮಾನವನ್ನ ಬರ್ಕೊಟ್ಬಿಡ್ತಾರೆ, ವಿಲ್ ಮಾಡ್ಕೊಟ್ಬಿಡ್ತಾರೆ. ಯಾಕೆಂತಂದ್ರೆ ಪರಲೋಕಕ್ಕೆ ಬರುವುದಕ್ಕೆ ಅರ್ಹತೆ ಇದು, ಯೋಗ್ಯತೆ ಇದು. ಈ 2 ಆಜ್ಞೆಗಳಿಗಿಂತ ಹೆಚ್ಚಾದಂತ ಆಜ್ಞೆ ಸತ್ಯವೇದದಲ್ಲಿ, ಪರಿಶುದ್ಧ ಗ್ರಂಥದಲ್ಲಿ ಮತ್ತೊಂದು ಯಾವುದು ಇಲ್ಲ. ಅಂದ್ರೆ ನಾವು ಎಷ್ಟು ಗಂಭೀರವಾಗಿ ಇದನ್ನ ತೆಗೆದುಕೊಳ್ಳಬೇಕು, ನಾವು ಅರ್ಥ ಮಾಡಿ ಎಷ್ಟು ಗಂಭೀರವಾಗಿ ಇದನ್ನ ನಾವು ಪಾಲಿಸಬೇಕೆನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ ಮತ್ತೊಂದು ಒಳ್ಳೆಯ ಮಾತನ್ನು ಯೇಸು ಕ್ರಿಸ್ತರವರು ಹೇಳ್ತಾರೆ. 5ನೇ ಅಧ್ಯಾಯ, ಮತ್ತಾಯನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ. ಮತ್ತಾಯನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯದ 22ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಎನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಹೀಗೆ ನಾವು ಒಂದು ವೇಳೆ ಮಾಡ್ತಿದ್ದೇವೆ ಅಂತಂದ್ರೆ, ನಮ್ಮ ಸಹೋದರರನ್ನ ನೋಡಿ ನಾವು ಹೇಳನೆ ಮಾಡ್ತಿದ್ದೇವೆ, ನಮ್ಮ ಸಹೋದರರನ್ನ ನೋಡಿ ನಾವು ಛೀ ನೀಚ ಎನ್ನುವಂತ ಪರಿಸ್ಥಿತಿಗಳಲ್ಲಿ, ಹೇಳುವಂತ ಸ್ಥಿತಿಗಳಲ್ಲಿ ನಾವು ಇದ್ದರೆ ನಾವು ಏನಂತೆ? ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ದೇವರು ಹೇಳ್ತಿದಾರ? ನ್ಯಾಯ ವಿಚಾರಣೆಯಲ್ಲಿ ದೇವರು ನಮ್ಮನ್ನ ನಿಲ್ಲಿಸ್ತಾರೆ. ಪ್ರಿಯರೇ. ಹಾಗಾಗಿ ನಮ್ಮ ಆಲೋಚನೆಗಳು, ನಮ್ಮ ಪದ್ಧತಿಗಳು ಹೇಗಿರಬೇಕು ಅಂತಂದ್ರೆ, ದೇವರ ಆಲೋಚನೆಗಳಿಗೆ ಅನುಗುಣವಾಗಿ ನಾವಿರಬೇಕು. ಯಾಕೆ ನಾವು ಈ ಭೂಮಿಯ ಮೇಲೆ ಬದುಕ್ತಿದ್ದೇವೆ? ನಮಗಿಷ್ಟ ಬಂದಂಗೆ ಬದುಕಲಿಕ್ಕೆ ನಾವು ಈ ಭೂಮಿಯ ಮೇಲೆ ಬಂದಿದ್ದೇವ? ಯಾಕೆ ಬಂದಿದ್ದೇವೆ? ದೇವರ ಇಷ್ಟದ ಪ್ರಕಾರವಾಗಿ ನಾವು ಬದುಕೋದಕ್ಕೆ. ದೇವರ ಇಷ್ಟ ಏನು? ದೇವರ ಆಜ್ಞೆಗಳೇನು? ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸು. ನೀನು ಹೇಗಿರಬೇಕು ಅಂತ ನೀನು ಅಂದುಕೊಳ್ಳುತ್ತಿದ್ದೆಯೋ, ನಿನ್ನ ನೆರೆಯವನನ್ನ ಹಾಗೆ ಪ್ರೀತಿಸು. ನಿನ್ನ ನೆರೆಯವನನ್ನ ನೀನು ಹೇಗೆ ಪ್ರೀತಿ ಮಾಡಬೇಕಂತ ಅಂದುಕೊಳ್ತಿದ್ದೆ, ನಿನ್ನ ಕ್ರಿಯೆಗಳಿಂದ ಅದನ್ನ ನೀನು ತೋರಿಸು. ಪ್ರೀತಿ ಮಾಡ್ಲಿಕ್ಕಾಗ್ತಿಲ್ಲ ನಮ್ಮಿಂದ ಅಂತಿದ್ರೆ ಪ್ರಿಯರೇ, ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಿಲ್ಲ. ನಾವು ಪ್ರೀತಿ ಮಾಡ್ಲಿಕ್ಕಾಗ್ತಿಲ್ಲ ಅಂತಂದ್ರೆ ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಅವನು ಕೆಟ್ಟವನಂತ ಗೊತ್ತಾಗಿದ ತಕ್ಷಣ ಅವನನ್ನ ನಾವು ಏನ್ ಮಾಡಬೇಕು ಅಂತ ದೇವರ ವಾಕ್ಯ ಹೇಳ್ತಿದೆ ಅಂತಂದ್ರೆ, ಅವನನ್ನ ಪ್ರೀತಿ ಮಾಡೋದಕ್ಕೆ ಪ್ರಯತ್ನಿಸು. ಅವನನ್ನ ಪ್ರೀತಿ ಮಾಡು. ಇದನ್ನ ನೀನು ಇದನ್ನ ನೀನು ಕರೆಕ್ಟ್ ಆಗಿ ಮಾಡ್ತಿದ್ಯಾ, ಆದರೆ ದೇವರ ರಾಜ್ಯದಲ್ಲಿ ನೀನು ಯೋಗ್ಯನು. ದೇವರ ಆಜ್ಞೆಗಳನ್ನ ನೆರವೇರಿಸಿದವನು ನೀನು. ಫಾರಿನ್ ಕಂಟ್ರಿಗಳಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಎಲ್ಲರೂ ಕೂಡ ರೂಲ್ಸ್ ಪ್ರಕಾರವಾಗಿ ನಡೀತಿರ್ತಾರೆ. ಅದಕ್ಕೆ ಇಂಡಿಯಾ ಈಸ್ ಡೆವಲಪಿಂಗ್ ಕಂಟ್ರಿ ಅಂದ್ರೆ ಇನ್ನು ಬೆಳೀತಾ ಇರುವಂತ ದೇಶ. ಅಮೆರಿಕ ನೋಡಿ, ಡೆವಲಪಿಂಗ್ ಕಂಟ್ರಿ ಅಂತ ಹೇಳಲ್ಲ, ಅದನ್ನ ಡೆವಲಪ್ಡ್ ಕಂಟ್ರಿ ಅಂತಾರೆ. ಯಾಕೆಂತಂದ್ರೆ ನಾವು 2024ನೇ ವರ್ಷದಲ್ಲಿ ಬದುಕ್ತಿದ್ರೆ ಅವರು 2060ನೇ ವರ್ಷದಲ್ಲಿ ಬದುಕ್ತಿದ್ದಾರೆ.
ಅವರ ಟೆಕ್ನಾಲಜಿ ಉದ್ಧಾರ ಆಗಿದೆ, ಅವರ ಕಮ್ಯುನಿಕೇಶನ್ಸ್ ಬೆಳೆದಿದ್ದಾವೆ, ಅವರ GDP ಬೆಳೆದಿದೆ, ಅವರ ರೆವಿನ್ಯೂ ಬೆಳೆದಿದೆ. ಅವರ ದೇಶಕ್ಕೂ ನಮ್ಮ ದೇಶಕ್ಕೂ ವ್ಯತ್ಯಾಸ ತುಂಬಾ ವ್ಯತ್ಯಾಸವಿದೆ. ಚೈನಾ ನೋಡಿ, ಚೈನಾ 10 ವರ್ಷದ ಮುಂದೆ ಹೋಗಿ ನಿಂತಿದೆ. ಅದು 10 ವರ್ಷ ಮುಂದೆ ಇದೆ. ಯಾಕೆಂತಂದ್ರೆ ಡೆವಲಪ್ ಆಗಿದೆ, ನಾವಿನ್ನು ಡೆವಲಪಿಂಗ್ ಕಂಟ್ರಿ ಆಗಿ ಇದ್ದೇವೆ. ಕಾರಣ ಏನು? ಅಲ್ಲಿರೋವ್ರನ್ನ, ಆ ದೇಶಗಳಲ್ಲಿ ಬದುಕ್ತಿರೋರ್ನ ಒಂದ್ಸತಿ ಕೇಳಿ, ಯಾಕೆ ನಮ್ಮ ದೇಶ ಇನ್ನೂ ಬೆಳೀತಿದೆ? ಯಾಕೆ ಅಮೆರಿಕ ಬೆಳೆದು ಬಿಟ್ಟಿದೆ, 10 ವರ್ಷ ಮುಂದೆ ಇದೆ, 20 ವರ್ಷ ಮುಂದೆ ಇದೆ? ಯಾಕೆ ಚೈನಾ ಅಷ್ಟು ಮುಂದೆ ಹೋಗಿದೆ ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇಲ್ಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಸರ್. ಇಲ್ಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್. ರೂಲ್ಸ್ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿ ರೂಲ್ಸ್ ನ ಫಾಲೋ ಮಾಡ್ದಿರ ಇರ್ತಾರೆ ಜನಗಳು ಅಂತಂದ್ರೆ ರೂಲ್ಸ್ ನ ಖಂಡಿತ ಫಾಲೋ ಮಾಡ್ತಾರೆ. ರೂಲ್ಸ್ ಏನೋ ಸ್ಟ್ರಿಕ್ಟ್ ಇದೆ, ರೂಲ್ಸ್ ಏನೋ ಕಠಿಣವಾಗಿದೆ, ಹಾಗಂತ ರೂಲ್ ಬ್ರೇಕ್ ಮಾಡ್ತಾರ? ಇಲ್ಲ, ರೂಲ್ ಬ್ರೇಕ್ ಮಾಡಲ್ಲ, ರೂಲ್ ಪ್ರಕಾರವಾಗಿ ನಡೀತಾರೆ. ಹಾಗಾಗಿ ಅವ್ರು ಏನಾಗಿದ್ದಾರೆ? ಅಭಿವೃದ್ಧಿ ಆಗಿದ್ದಾರೆ. ನಮ್ಮ ಇಂಡಿಯಾ ದೇಶದಲ್ಲಿ ಹೆಲ್ಮೆಟ್ ಹಾಕಿ ಎಂಬುದಾಗಿ ಹೇಳಿದ ತಕ್ಷಣ ನಾವು ಹೆಲ್ಮೆಟೇ ಹಾಕಲ್ಲ. ಯಾವುದಾದ್ರೆ ಗವರ್ಮೆಂಟ್ ನಮಗೆ ರೂಲ್ ಇಡುತ್ತೋ ಅದನ್ನ ನಾವು ಮಾಡದೇ ಇರುವುದರಲ್ಲಿ ನಾವು ಎಕ್ಸ್ಪರ್ಟ್. ಕೆಲವೊಂದು ಆಫೀಸ್ಗಳ ಮುಂದೆ, ಕೆಲವೊಂದು ಮನೆಗಳ ಮುಂದೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿರ್ತಾರೆ. ನೋ ಪಾರ್ಕಿಂಗ್ ಅಂದ್ರೆ ಏನರ್ಥ ಪ್ರಿಯರೇ? ಇಲ್ಲಿ ಗಾಡಿ ನಿಲ್ಲಿಸ್ಬಾರ್ದು. ಆ ಬೋರ್ಡ್ ನೋಡಿದ ತಕ್ಷಣ ಗಾಡಿ ಇರೋರ್ಗೆ ಏನನ್ಸುತ್ತೆ ಗೊತ್ತಾ? ಅಲ್ಲೇ ಹೋಗಿ ಪಾರ್ಕ್ ಮಾಡ್ಬೇಕು ಅನ್ಸುತ್ತೆ. ನೋ ಪಾರ್ಕಿಂಗ್ ಬೋರ್ಡ್ ಕಾಣಿಸದೇ ಇರೋಷ್ಟು ಗಾಡಿಗಳು ಅಲ್ಲೇ ನಿಂತಿರ್ತವೆ. ನೋ ಪಾರ್ಕಿಂಗ್. ಕೆಲವೊಂದು ಜಾಗದಲ್ಲಿ ಡು ನಾಟ್ ಲಿಟರ್ ಅಂತ ಇರುತ್ತೆ. ನೀವು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಬರೆದಿರ್ತಾರೆ. ಮೂತ್ರ ವಿಸರ್ಜನೆ ಮಾಡಬಾರದು. ನಮಗೆ ಇಲ್ಲ, ಆ ಬೋರ್ಡ್ ನೋಡಿದ ತಕ್ಷಣನೇ ನಾವು ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ಬಿಡ್ಬೇಕು. ರೂಲ್ಸ್ ಎನ್ನುವಂಥದ್ದು ಯಾಕಿದಾವೆ ಪ್ರಿಯರೇ? ಕಟ್ಟಡೆ ಆಜ್ಞೆಗಳನ್ನುವಂಥದ್ದು ಯಾಕಿದಾವೆ? ಮಾಡುವುದಕ್ಕೆ. ಕಟ್ಟಡಗಳು ನಮ್ಮ ಅಭಿವೃದ್ಧಿಗಾಗಿ. ಹೆಲ್ಮೆಟ್ ಹಾಕೋದ್ರಿಂದ ಯಾರಿಗೆ ಲಾಭ? ಗವರ್ಮೆಂಟ್ಗ ನಮಗ? ನಮಗೆ. ನಾವು ಸುರಕ್ಷಿತವಾಗಿರೋದಕ್ಕೆ ತಾನೇ ಗವರ್ಮೆಂಟ್ ನಮ್ಗೆ ಏನ್ ಹೇಳುತ್ತೆ? ಹೆಲ್ಮೆಟ್ ಹಾಕಿ ಅಂತ ಹೇಳುತ್ತೆ. ದೇವರು ಸಹ ಆಜ್ಞೆಗಳನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದರಿಂದ ದೇವರಿಗೆ ಆಗುವಂತ ಉಪಯೋಗ ಏನು ಇಲ್ಲ ಪ್ರಿಯರೇ. ದೇವರು ಆಜ್ಞೆಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಯಾರ ಪ್ರಯೋಜನಕ್ಕೆ? ನಮ್ಮ ಪ್ರಯೋಜನಕ್ಕೆ. ಅದು ಕಠಿಣವಾಗಿದೆ ದೇವರ ಆಜ್ಞೆಗಳಂತ ಬಿಟ್ರೆ ಆಗತ್ತಾ? ದೇವರ ಆಜ್ಞೆಗಳು ಮಾಡೋದಕ್ಕೆ ಕಷ್ಟತರವಾಗಿದೆ ಎಂಬುದಾಗಿ ದೇವರ ಆಜ್ಞೆಗಳನ್ನ ಬಿಟ್ರೆ ಆಗತ್ತಾ ಅಂತಂದ್ರೆ ಇಲ್ಲ. ಕಷ್ಟವಾಗಿರುವಂತ ಆಜ್ಞೆಗಳನ್ನ ನೆರವೇರಿಸಿದರೇನೆ ನಮಗೆ ನಾವೇನಾಗ್ತೇವೆ? ಅಭಿವೃದ್ಧಿ ಆಗ್ತೇವೆ. ಅಭಿವೃದ್ಧಿ ಆಗಬೇಕಾ, ಬೆಳೆಯಬೇಕಾ ದೇವರಲ್ಲಿ ಅಂತಂದ್ರೆ ಕಷ್ಟತರವಾದಂತ ನಿರ್ಣಯಗಳನ್ನ ದೇವರಿಗೋಸ್ಕರ ತೆಗೆದು, ಇದು ಕಷ್ಟ ಅಂತ ಗೊತ್ತಿದ ತಕ್ಷಣ ದೇವರಿಗೋಸ್ಕರ ಅದನ್ನ ಮಾಡ್ಲಿಕ್ಕೆ ಸಿದ್ಧರಾಗಿ ಪ್ರಿಯರೇ. ಕಷ್ಟದಲ್ಲಿ ದೇವರು ನಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ. ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕೆಂಬಂತ ಆಜ್ಞೆ ಸುಲಭವಾದಂತ ಆಜ್ಞೆ ಅಲ್ಲ ಪ್ರಿಯರೇ. ಸುಲಭವಾದಂತ ಆಜ್ಞೆ ಅಲ್ಲ, ಕಠಿಣವಾದಂತ ಆಜ್ಞೆ, ಕಷ್ಟತರವಾದಂತ ಆಜ್ಞೆ. ಆ ಆಜ್ಞೆಯಲ್ಲಿ ಅನೇಕರು ಬಿದ್ದೋಗ್ತಾರೆ. ಆ ಬಿದ್ದೋಗುವಂತ ಆಜ್ಞೆಯಲ್ಲಿ ದೇವರು ನಮ್ಗೆ ಹೇಳ್ತಿದ್ದಾರೆ, ನೀವು ಅದರಲ್ಲಿ ನಿಲ್ಲಿ, ನನ್ನ ಆಜ್ಞೆಯ ಪ್ರಕಾರವಾಗಿ ನೀವು ನಡೀರಿ, ನಿಮ್ಮನ್ನು ನಾನು ಅಭಿವೃದ್ಧಿ ಮಾಡ್ತೇನೆ, ನಿಮ್ಮನ್ನು ನಾವು ಅಭಿವೃದ್ಧಿ ಮಾಡ್ತೇವೆ. ಹಾಗಾಗಿ ಪ್ರಿಯರೇ, ದೇವರ ಆಜ್ಞೆಗಳು ಕೆಲವೊಮ್ಮೆ ಕಠಿಣವಾಗಿ ಇರ್ತವೆ. ದೇವರ ಆಜ್ಞೆ ನಮ್ಮ ಆಲೋಚನೆಗಳಿಗೆ ಬಹಳ ಕಠಿಣವಾಗಿ ಇರ್ತವೆ. ನಮಗೆ ಯಾವ್ದಾದ್ರೆ ಇಷ್ಟ ಇರುತ್ತೋ ದೇವರು ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಏನ್ ಮಾಡೋದು? ನಾವು ಏನಾದ್ರೆ ಪ್ರೀತಿ ಮಾಡ್ತೇವೋ ದೇವರು ಅದನ್ನ ಪ್ರೀತಿ ಮಾಡಬಾರ್ದು ಎಂಬುದಾಗಿ ಹೇಳ್ತಾರೆ. ನಮ್ಗೇನಾದ್ರೆ ಇಷ್ಟ ಅನ್ಸುತ್ತೋ ದೇವರು ಅದನ್ನ ಇಷ್ಟ ಪಡಬೇಡ ಎಂಬುದಾಗಿ ಹೇಳ್ತಾರೆ. ಅದನ್ನ ನಾವು ಮಾಡಬೇಕು ಅಷ್ಟೇ. ಯಾಕೆಂತಂದ್ರೆ ಅದೇನಾಗಿದೆ? ಆಜ್ಞೆ. ಅದು ದೇವರ ಆಜ್ಞೆ. ಹಾಗಾಗಿ ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ಜೀವಿಸುವುದಾದರೆ, ದೇವರ ಮಾತುಗಳಿಗೆ ಅನುಸಾರವಾಗಿ ನಾವು ಜೀವಿಸುವುದಾದರೆ ಪ್ರಿಯರೇ, ದೇವರು ನಮ್ಮನ್ನು ಅಭಿವೃದ್ಧಿಗೆ ತರುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ನಮ್ಮನ್ನು ಅಭಿವೃದ್ಧಿಗೆ ತರುವುದಕ್ಕೆ ಶಕ್ತನಾಗಿದ್ದಾನೆ. ಇನ್ನು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಏನು ಮಾಡಬೇಕು? ಮಾರ್ಕನು ಬರೆದಂತ ಸುವಾರ್ತೆ, 16ನೇ ಅಧ್ಯಾಯ. ಮಾರ್ಕನು ಬರೆದಂತಹ ಸುವಾರ್ತೆ 16ನೇ ಅಧ್ಯಾಯದ 15ನೇ ವಚನ. 16ನೇ ಅಧ್ಯಾಯದ 15ನೇ ವಚನ. ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ದೇವರು ನಮಗೊಂದು ಕೆಲಸ ಹೇಳ್ತಿದ್ದಾರೆ. ಏನ ಕೆಲಸ ಪ್ರಿಯರೇ?
ಏನ ಕೆಲಸ? ದೇವರು ಹೇಳ್ತಿರುವಂತ ಕೆಲಸ ಸುವಾರ್ತೆಯನ್ನ ಸಾರಿರಿ, ಸುವಾರ್ತೆಯನ್ನ ಹೇಳಿರಿ. ಹೀಗೆ ನೀವು ಮಾಡೋದ್ರಿಂದ ನಾನ್ ನಿನಗೆ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅಂತಂದ್ರೆ ಖಂಡಿತ ನಾನು ನಿಮ್ಮನ್ನ ಕೈ ಬಿಡುವಾತ ದೇವರಂತೂ ನಾನಲ್ಲ. ನಾನು ನಿಮಗೆ ತಕ್ಕ ಪ್ರತಿಫಲವನ್ನು ನಾನು ನಿಮಗೆ ಕೊಡ್ತೀನಿ. ಆದ್ರೆ ನಾವೇನ್ ಮಾಡಬೇಕಂತೆ ಪ್ರಿಯರೇ? ಸುವಾರ್ತೆಯಲ್ಲಿರಬೇಕು. ನಾವು ಸುವಾರ್ತೆ ಸಾರುವುದಾದರೆ, ನಾವು ಸುವಾರ್ತೆ ಇತರರಿಗೆ ಹೇಳುವುದಾದರೆ ಪ್ರಿಯರೇ, ದೇವರು ನಮ್ಮನ್ನು ಅಭಿವೃದ್ಧಿಗೆ ತರ್ತಾರೆ. ದೇವರು ನಮಗೆ ಬಾಯಿ ಕೊಟ್ಟಿರುವಂತದ್ದು ಯಾಕೆ ಅಂತಂದ್ರೆ, ಈ ಏನಂತಾರೆ ಕಾಟಾಚಾರಕ್ಕಿರುವಂತ ಮಾತುಗಳನ್ನೆಲ್ಲ ಮಾತಾಡ್ಕೊಳ್ಳೋದಕ್ಕಲ್ಲ, ಪಕ್ಕದ ಮನೆಯವ್ರ ಬಗ್ಗೆ ಮಾತನಾಡಿಕೊಳ್ಳೋದಕ್ಕಲ್ಲ. ಯಾಕೆ ದೇವರ ಮಾತುಗಳನ್ನ ನಮ್ಗೆ ಈ ಬಾಯಿ ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಿಯರೇ, ಈ ಬಾಯಿಯಿಂದ ದೇವರ ಸುವಾರ್ತೆ ನೀನು ಹೇಳುವುದಕ್ಕೆ, ಈ ಬಾಯಿಯಿಂದ ದೇವರ ಮಾತುಗಳನ್ನ ಸಾರುವುದಕ್ಕೆ. ಹಾಗಾಗಿ ದೇವರು ಕೊಟ್ಟಂತ ಅಂಗಗಳನ್ನ, ಅವಯವಗಳನ್ನ ನಾವು ದೇವರಿಗೆ ನೀತಿ ಸಾಧನೆಗಳಾಗಿ ನಾವು ಉಪಯೋಗಿಸಬೇಕು. ದೇವರ ಆಜ್ಞೆಗಳ ಪ್ರಕಾರವಾಗಿ ನಡೆಯಬೇಕು. ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಪ್ರಿಯರೇ, ದೇವರ ಆಜ್ಞೆಗಳು ಕೆಲವೊಮ್ಮೆ ನಮಗೆ ಕಠಿಣವಾಗಿ ಅನಿಸಿದಾಗಲೂ ಕೂಡ ಅದನ್ನು ನಾವು ನೆರವೇರಿಸಬೇಕು. ಅದರ ಪ್ರಕಾರವಾಗಿ ನಾವು ನಡೆಯಬೇಕು. ಹೌದು, ದೇವರ ಆಜ್ಞೆಗಳು ಕಠಿಣವಾಗಿರ್ತವೆ. ಆದ್ರೆ ಆ ಕಠಿಣವಾದಂತ ಆಜ್ಞೆಗಳು ಯಾಕೆ ಆ ಕಠಿಣವಾದಂತ ಆಜ್ಞೆಗಳು? ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಬೆಳವಣಿಗೆಗಾಗಿ. ಹಾಗಾಗಿ ಪ್ರಿಯರೇ, ದೇವರ ಆಜ್ಞೆಗಳನ್ನ ನಾವು ನೆರವೇರಿಸ್ತಿದ್ದೇವ? ನಮ್ಮ ನೆರೆಯವರನ್ನ ನಾವು ಪ್ರೀತಿಸುತ್ತಿದ್ದೇವ? ಇದು ದೊಡ್ಡ ಆಜ್ಞೆ. ಇದು ಎರಡನೆಯ ಆಜ್ಞೆ. ನಿನ್ನ ದೇವರನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಬೇಕೆನ್ನುವಂಥದ್ದು ಮೊದಲನೆಯ ಆಜ್ಞೆ. ಆದರೆ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆನ್ನುವಂಥದ್ದು ಎರಡನೆಯ ಆಜ್ಞೆ. ಮಾರ್ಕನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ, ಕ್ಷಮಿಸಿ, ಮತ್ತಾಯನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 20ನೇ ವಚನ. ಮತ್ತಾಯನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 20ನೇ ವಚನ. ಆ ಯವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಈ ಮಾತನ್ನು ಕೇಳಿದ ಕೂಡಲೇ ಅವನು ತುಂಬಾ ಆಸ್ತಿಯುಳ್ಳವನಾಗಿರುವುದರಿಂದ ಮುಖ ಸಪ್ಪು ಮಾಡಿಕೊಂಡು ದೇವರಿಂದ ದುಃಖದಿಂದ ಯೇಸು ಸ್ವಾಮಿನ ಬಿಟ್ಟು ಹೋಗ್ತಿದ್ದಾನೆ. ನಾವು ದೇವರ ಆಜ್ಞೆಗಳನ್ನ ಯೇಸು ಸ್ವಾಮಿ ಒಂದು ವ್ಯಕ್ತಿ ಬಂದು ಕೇಳ್ತಿದ್ದಾನೆ, ಯವನಸ್ಥನು ಏನ್ ಮಾಡ್ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕು ಅಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು, ದೇವರನ್ನು ಬಿಟ್ಟರೆ ಬೇರೆ ಯಾರನ್ನು ನೀನು ಆರಾಧಿಸಬಾರದು. ಈ ರೀತಿ ಎಲ್ಲ ಆಜ್ಞೆಗಳಿದಾವಲ್ಲ ಧರ್ಮಶಾಸ್ತ್ರದಲ್ಲಿ, ಅದರ ಪ್ರಕಾರವಾಗಿ ನೀನು ಮಾಡು, ಅದರ ಪ್ರಕಾರವಾಗಿ ನೀನು ನಡಿ ಅಂತಂದ್ರೆ ಅವನು ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿನಿಂದ ಇದನ್ನ ಮಾಡ್ತಿದ್ದೇನೆ. ಹೌದಾ? ದೇವರ ಹಾಡುಗಳನ್ನ ಹಾಡಿ ದೇವರಿಗೋಸ್ಕರ ಜೀವಿಸಿ ಅಂತಂದ್ರೆ ನಾವು ಸಹ ಈ ಉತ್ತರಗಳನ್ನ ಅನೇಕ ಬಾರಿ ಕೊಡಬಹುದು. ನಾನು ಚಿಕ್ಕ ವಯಸ್ಸಿಂದ ದೇವ್ರ ಚರ್ಚ್ಗೆ ಹೋಗ್ತಿದ್ದೇನೆ, ನಾನು ಚಿಕ್ಕ ವಯಸ್ಸಿಂದ ಹಾಡುಗಳನ್ನ ಹಾಡ್ತಿದ್ದೇನೆ, ಚಿಕ್ಕ ವಯಸ್ಸಿಂದ ಆರಾಧನೆ ಮಾಡಿ, ಚಿಕ್ಕ ವಯಸ್ಸಿಂದ ಬೈಬಲ್ ಓದ್ತಿದ್ದೇನೆ. ಆದ್ರೆ ಅವಾಗ ದೇವರು ಹೇಳುವಂತ ಮಾತೇನೋ ಗೊತ್ತಾ? ನಿನ್ನಲ್ಲಿ ಏನಾದ್ರೆ ಜಾಸ್ತಿ ಇದೆಯಲ್ಲ, ನೀನು ಯಾವ ವಿಷಯದಲ್ಲಾದ್ರೆ ಹೆಚ್ಚಿನವನಾಗಿದೆಯಲ್ಲ, ಆ ಯವನಸ್ಥನ ವಿಷಯದಲ್ಲಾದ್ರೆ ಆಸ್ತಿ ಉಳ್ಳವನಾಗಿ ಅವನಿದ್ದಾನೆ. ಅವನ ಹತ್ರ ಆಸ್ತಿ ಜಾಸ್ತಿ ಇದೆ, ನೀನು ಎಲ್ಲಾ ಮಾಡ್ತಿದ್ಯಾ, ವೆರಿ ಗುಡ್, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಿನ್ನ ಹತ್ರ ಆಸ್ತಿ ಇದೆಯಲ್ಲ, ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚ್ಬಿಡು, ಅವಾಗ ದೇವರು ನಿನಗೆ ಪರಲೋಕದಲ್ಲಿ ಕೊಡ್ತಾರೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಅಂದಿದ ತಕ್ಷಣ ಪ್ರಿಯರೇ, ಎಲ್ಲವನ್ನೂ ನೆರವೇರಿಸುತ್ತಿರುವಂತಹ ಯವನಸ್ಥನು, ಎಲ್ಲವನ್ನೂ ಮಾಡುತ್ತಿರುವಂತ ಯವನಸ್ಥನು ಆ ಒಂದು ವಿಷಯದಿಂದ ದೇವರಿಂದ ದೂರ ಆಗ್ಬಿಡಿ. ಆ ಒಂದೇ ಒಂದು ಕಾರಣಕ್ಕೆ ದೇವರಿಂದ ದೂರ ಆಗ್ಬಿಟ್ಟಿದ್ದಾರೆ ಪ್ರಿಯರೇ. ದೇವರು ಕೂಡ ಪ್ರಿಯರೇ ನಮ್ಮನ್ನ ಕೇಳುವಂತ ಪ್ರಶ್ನೆಗಳಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಉತ್ತರಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೋದು. ನಾನು ಎಲ್ಲ ಮಾಡ್ತಿದ್ದೇನಲ್ಲ, ಬೈಬಲ್ ಓದ್ತಿದ್ದೇನೆ, ಸಂವಿಧಾನಕ್ಕೆ ಬರ್ತಿದ್ದೇನೆ, ಪ್ರತಿ ವಾರ ಬರ್ತೇನೆ, ಮೊದಲೇ ಬರ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ನಾನು ಎಲ್ಲಾ ಮಾಡ್ತಿದ್ದೇನಲ್ಲ ಅಂತಂದ್ರೆ ಅವಾಗ ದೇವರು ಕೇಳುವಂತ ಮತ್ತೊಂದು ಪ್ರಶ್ನೆ, ನಿನ್ನ ಹತ್ರ ಯಾವ್ದಾದ್ರೆ ಜಾಸ್ತಿ ಇದೆಯೋ, ನೀನು ಯಾವುದನ್ನಾದ್ರೆ ಹೆಚ್ಚಾಗಿ ಪ್ರೀತಿಸುತ್ತಿದ್ಯೋ, ನೀನು ಯಾವುದನ್ನಾದ್ರೆ ಹೆಚ್ಚಾಗಿ ಮಮತೆ ಮಾಡ್ತಿದ್ಯೋ, ಅದನ್ನ ಬಿಟ್ಟು ನನ್ನ ಹತ್ರ ಬರ್ತೀಯ? ಆ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರಗಳಿದಾವ. ಯಾಕೆಂತಂದ್ರೆ ನೀವು ನನಗಿಂತ ಹೆಚ್ಚಾಗಿ ಯಾವುದನ್ನು ಕೂಡ ನೀವು ಪ್ರೀತಿಸಬಾರದು.
ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಗನನ್ನಾಗಲಿ ಮಗಳನ್ನಾಗಲಿ ನೀವು ಹೆಚ್ಚಾಗಿ ಪ್ರೀತಿಸಬಾರದು. ದೇವರಿಗೆ ಪ್ರಥಮವಾದಂತ ಸ್ಥಾನವನ್ನು ನಮ್ಮ ಜೀವನದಲ್ಲಿ ನಾವು ಕೊಡಬೇಕು. ಪರಲೋಕಕ್ಕೆ ಹೋಗಬೇಕು, ಅಭಿವೃದ್ಧಿ ಆಗಬೇಕು, ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳಬೇಕಂತಂದ್ರೆ ಏನ್ ಮಾಡಬೇಕು? ದೇವರ ಆಜ್ಞೆಗಳ ಪ್ರಕಾರವಾಗಿ ನಾವು ಬದುಕಬೇಕು. ದೇವರ ಆಜ್ಞೆಗಳನ್ನು ನಾವು ನೆರವೇರಿಸಬೇಕು. ಹಾಗಾಗಿ ಪ್ರಿಯರೇ, ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನ ಕೊಂಡಾಡುವಂತಹ ಸ್ಥಿತಿಯಲ್ಲಿ ನಾವಿದ್ದೇವ. ಎರಡನೇದಾಗಿ, ನಮ್ಮಂತೆಯೇ ನಮ್ಮ ನೆರೆಯವರನ್ನ ಪ್ರೀತಿಸುವಂತ ಸ್ಥಿತಿಯಲ್ಲಿ ನಾವಿದ್ದೇವ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ 2 ಆಜ್ಞೆಗಳನ್ನ ನಾವು ಮಾಡುವುದಾದ್ರೆ, ಈ 2 ಆಜ್ಞೆಗಳನ್ನ ನಾವು ನೆರವೇರಿಸುವುದಾದ್ರೆ, ಧರ್ಮಶಾಸ್ತ್ರವನ್ನು, ಪ್ರವಾದನೆಯ ಗ್ರಂಥಗಳನ್ನು ಎಲ್ಲವನ್ನು ಆಧಾರ ಮಾಡಿಕೊಂಡಿರುವಂತ ಆಜ್ಞೆಗಳೇ ಇವೆರಡು. ಈ 2 ಆಜ್ಞೆಗಳಲ್ಲಿ ನಾವು ಸಂಪೂರ್ಣವಾಗಿ ನಿಲ್ಲುವುದಾದ್ರೆ ಪ್ರಿಯರೇ, ದೇವರು ನಮ್ಮನ್ನು ಅಭಿವೃದ್ಧಿಗೆ ತರ್ತಾರೆ, ದೇವರು ನಮಗೆ ಆ ಪರಲೋಕ ರಾಜ್ಯವನ್ನ ಕೊಡುತ್ತಾರೆ. ಹಾಗಾಗಿ ಈ 2 ಆಜ್ಞೆಗಳಲ್ಲಿ ನಾವು ಹೇಗಿದ್ದೇವೆ? 2 ಆಜ್ಞೆಗಳಲ್ಲಿ ಆ ಯವನಸ್ಥನು ಬಂದು ನಾನು ಮಾಡ್ತಿದ್ದೇನೆ, ನಾನು ಇದನ್ನೆಲ್ಲ ಮಾಡ್ತಿದ್ದೇನೆ, ಆದ್ರೆ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ, ನಿನ್ನ ಹತ್ರ ಆಸ್ತಿ ಇದೆಯಲ್ಲ, ನೀನು ಹೆಚ್ಚಾಗಿ ಅದನ್ನ ಪ್ರೀತಿ ಮಾಡ್ತಿದ್ಯಲ್ಲ, ನೀನು ಹೆಚ್ಚಾಗಿ ಅದನ್ನ ನೀನು ಪ್ರೀತಿ ಮಾಡ್ತಿದ್ಯಲ್ಲ, ಅದನ್ನ ಬಿಟ್ಟು ಬರ್ಲಿಕ್ಕೆ ಆಗತ್ತಾ ನಿನಗೆ? ಅದನ್ನ ಬಿಟ್ಟು ಬರ್ಲಿಕ್ಕೆ ಆಗತ್ತಾ? ಅವನ ಒಂದು ದಿನದಲ್ಲಿ ಆ ಯವನಸ್ಥನು ಒಂದು ವೇಳೆ ತನಗಿರುವಂತ ಆಸ್ತಿಯನ್ನು ಬಿಟ್ಟು ಯೇಸು ಸ್ವಾಮಿನ ಹಿಂಬಾಲಿಸಿದ್ರೆ ಪ್ರಿಯರೇ, ಉನ್ನತೋನ್ನತವಾದಂತ ಸ್ಥಾನದಲ್ಲಿ, ಸತ್ಯವೇದದಲ್ಲಿ ನಾವು ದೊಡ್ಡ ವ್ಯಕ್ತಿಗಳಲ್ಲಿ ಒಂದು ವ್ಯಕ್ತಿಯನ್ನು ಕುರಿತಾಗಿ ನಾವು ಆತನ ವಿಷಯದಲ್ಲಿ ನಾವು ಮಾತನಾಡಿಕೊಳ್ತೀವಿ. ಆದರೆ ದೇವರಿಗಿಂತ ಹೆಚ್ಚಾಗಿ ಅವನು ಆಸ್ತಿಯನ್ನ ಪ್ರೀತಿಸಿರುವುದರಿಂದ, ದೇವರಿಗಿಂತ ಹೆಚ್ಚಾಗಿ ತಂದೆ ತಾಯಿಗಳು ಕೂಡಿಟ್ಟಿರುವಂತ ಸಂಪತ್ತನ್ನ ಅವನು ಪ್ರೀತಿಸಿರುವುದರಿಂದ ದುಃಖದಿಂದ ಅಲ್ಲಿಂದ ಅಂದ್ರೆ ಪರಲೋಕವನ್ನ ಕಳ್ಕೊಂಡ, ಅಂದರೆ ದೇವರ ರಾಜ್ಯಕ್ಕೆ ಸೇರುವಂತ ಭಾಗ್ಯವನ್ನ ಕಳ್ಕೊಂಡಿದ್ದಾನೆ ಪ್ರಿಯರೇ. ನಾವು ಸಹ ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಆಸೆಗಳಿಗೆ ದೇವರನ್ನ ಕಳ್ಕೊಳ್ತಿರ್ತೇವೆ, ಚಿಕ್ಕ ಚಿಕ್ಕ ಆಸೆಗಳಿಗೆ ದೇವರಿಂದ ದೂರ ಆಗ್ತಿರ್ತೇವೆ. ಏನೋ ಸಿಗುತ್ತೆ ಅಂತ ದೇವರಿಂದ ದೂರ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ದೇವರ ಹತ್ರ ಸಿಗುವುದಕ್ಕಿಂತ ನಮಗೆ ಲೋಕದಲ್ಲಿ ಏನೂ ಸಿಗುವುದಿಲ್ಲ. ದೇವರ ಹತ್ರ ಸಿಗುವಂತ ಸಮಾಧಾನ, ದೇವರ ಹತ್ರ ಸಿಗುವಂತ ಸಂತೋಷ ಲೋಕದಲ್ಲಿ ನಮಗೆ ಬೇರೆ ಯಾವುದು ಸಿಗುವುದಿಲ್ಲ ಪ್ರಿಯರೇ. ಅದಕ್ಕೆ ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಲ್ಲಿ ನಾವು ಯಾವತ್ತಿರಬಾರದು, ದೇವರಿಂದ ದೂರ ಆಗುವಂತ ಸ್ಥಿತಿಗತಿಗಳಲ್ಲಿ ನಾವು ಯಾವತ್ತೂ ಇರಬಾರದು ಪ್ರಿಯರೇ. ಯಾಕಂತಂದ್ರೆ ಲೋಕದಲ್ಲಿರುವಂತದ್ದು ಎಲ್ಲವೂ ಸಹ ವಂಚನೆ, ಮೋಸ. ಆದ್ರೆ ದೇವರ ಹತ್ರ ಇರುವಂತದ್ದು ಯಾವತ್ತಿಗೂ ಕೂಡ ಮೋಸ ಮಾಡುವಂಥದ್ದು ಅಲ್ಲ, ಅದು ಶಾಶ್ವತವಾದಂಥದ್ದು. ಹಾಗಾಗಿ ಪ್ರಿಯರೇ, ನಾವು ದೇವರಿಗೋಸ್ಕರ ಲೋಕವನ್ನ ಬಿಡುವವರಾಗಿರಬೇಕೆ ಹೊರತು ಲೋಕಕ್ಕೋಸ್ಕರ ದೇವರ ಕೈ ಯಾವತ್ತಿಗೂ ನಾವು ಬಿಡಬಾರದು. ಲೋಕಕ್ಕೋಸ್ಕರ ನಾವು ದೇವರಿಂದ ಯಾವತ್ತಿಗೂ ದೂರ ಆಗಬಾರದು. ಹೌದು, ಲೋಕ ಒಂದು ದಿನ ನಾಶ ಆಗತ್ತೆ, ಹೌದಾ? ಲೋಕ ಒಂದು ದಿನ ಹಾಳಾಗುತ್ತೆ, ಆಕಾಶವು ಭೂಮಿ ಗತಿಸಿ ಹೋಗುವುದು. ಆದರೆ ಏನ್ ಗತಿಸಿ ಹೋಗಲ್ಲಂತೆ? ದೇವರ ವಾಕ್ಯದಲ್ಲಿರುವಂತ ಒಂದೇ ಒಂದು ಮಾತಾಗಲಿ, ಒಂದು ಗುಡುಸಾಗಲಿ ಗತಿಸಿ ಹೋಗುವುದಿಲ್ಲ. ಹಾಗಾಗಿ ಪ್ರಿಯರೇ, ಗತಿಸಿ ಹೋಗದೇ ಇರುವಂತದ್ದು ದೇವರು, ನಾಶವಾಗದೇ ಇರುವಂತದ್ದು ದೇವರ ವಾಕ್ಯ. ಆ ದೇವರ ವಾಕ್ಯಕ್ಕಾಗಿ ನಾಶವಾಗುವುದನ್ನ ಬಿಡ್ರಿ ಅಲ್ಲ, ನಾಶವಾಗುವುದನ್ನ ಬಿಟ್ಕೊಡೋಣ. ಯಾಕೆಂತಂದ್ರೆ ನಾಶವಾಗದೇ ಇರುವಂತದ್ದು, ಶಾಶ್ವತವಾಗಿರುವಂತದ್ದನ್ನ ದೇವರು ನಮಗೆ ಕೊಡುವಂತವ್ರೆ. ಹಾಗಾಗಿ ಪ್ರಿಯರೇ, ನಮ್ಮ ಜೀವನಗಳಲ್ಲಿ ನಾವು ಯಾವುದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಿದ್ದೇವೆ, ಯಾವುದಕ್ಕೆ ನಾವು ಟೈಮ್ ಕೊಡ್ತಿದ್ದೇವೆ, ಯಾವುದಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇವೆ? ದೇವರ ಸಮ್ಮುಖಕ್ಕೆ ಬರೋದಕ್ಕೆ ನಾವು ಇಷ್ಟಪಡ್ತಿದ್ದೇವೆ? ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ನಾವು ಇಷ್ಟಪಡ್ತಿದ್ದೇವ? ಒಂದು ವೇಳೆ ಬಂದರೂ ಕೂಡ ತುಂಬಾ ಕಷ್ಟಪಟ್ಟು ಕೂತ್ಕೊಳ್ತಿದ್ದೇವ? ಒಂದು ವೇಳೆ ಬಂದರೂ ಕೂಡ ನಿದ್ದೆ ಬರುವಂತ ಸ್ಥಿತಿಗಳಲ್ಲಿ ನಾವಿದ್ದೇವ? ದೇವರಿಗೆ ನಾವು ಕೊಡಬೇಕಾಗಿರುವಂತ ರೆಸ್ಪೆಕ್ಟ್ ಆ ತರ ಇರಬೇಕು ಪ್ರಿಯರೇ. ದೇವರ ಹತ್ರ ನಾವು ಬರ್ತಿದ್ದೇವ ಭಯ ಭಕ್ತಿ ಇದೆ ಅಂತ ಅಂದ್ಕೊಳ್ಳಿ, ನಿದ್ದೆ ಬರೋಲ್ಲ ನಮ್ಗೆ. ಭಯ ಭಕ್ತಿ ಇದೆ ಅಂತ ಅಂದ್ಕೊಳ್ಳಿ, ಬೋರ್ ಆಗಲ್ಲ ನಮ್ಗೆ. ಭಯ ಭಕ್ತಿ ಇದೆ ಅಂತ ಅಂದ್ಕೊಳ್ಳಿ ಪ್ರಿಯರೇ, ನಮ್ಮ ಭಕ್ತಿಯ ಜೀವನ ಒಂದು ಲೆವೆಲ್ ಅಲ್ಲಿ ಇರುತ್ತೆ. ನಮ್ಮಲ್ಲಿ ಏನಿರಬೇಕು? ಭಯ ಭಕ್ತಿ ಉಳ್ಳವರಾಗಿ ನಾವು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರೇ ನನಗೋಸ್ಕರ ನಾನು ಏನ್ ಮಾಡ್ಬೇಕು, ನಿನ್ನ ಸೇವೆಯಲ್ಲಿ ನಾನು ಹೇಗೆ ಅಭಿವೃದ್ಧಿ ಆಗಬೇಕು, ನನಗೆ ತೋರಿಸು, ನನಗೆ ಮಾರ್ಗವನ್ನು ತೋರಿಸು, ನನಗೋಸ್ಕರ ಜೀವಿಸುವಂತೆ ನನಗೆ ಕೊಡು. ಈ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳಿರುವುದಾದ್ರೆ ಪ್ರಿಯರೇ, ದೇವರ ಆಜ್ಞೆಗಳನ್ನ ನಾವು ನೆರವೇರಿಸುವುದಾದ್ರೆ, ನಮ್ಮಂತೆ ನಮ್ಮ ನೆರೆಯವರನ್ನ ಪ್ರೀತಿಸುತ್ತಾ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನೂ ಕೂಡ ನಾವು ಆಶಿಸದೆ ದೇವರಿಗೋಸ್ಕರ ಜೀವಿಸುವುದಾದ್ರೆ ಪ್ರಿಯರೇ, ದೇವರು ನಮ್ಮನ್ನು ಅಭಿವೃದ್ಧಿಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಶಕ್ತನೇ.
ಅಭಿವೃದ್ಧಿ ಆಗಬೇಕಾ? ನಮ್ಮ ಮಕ್ಕಳು ದೇವರಲ್ಲಿ ನಿಲ್ಲಬೇಕಾ? ನಾವು ದೇವರಲ್ಲಿ ಮುಂದಕ್ಕೆ ಹೋಗಬೇಕಾ? ನಮ್ಮ ಮಕ್ಕಳು ದೇವರಲ್ಲಿ ಅಭಿವೃದ್ಧಿ ಆಗಬೇಕಾ? ಒಂದನ್ನ ಮಾಡಿ, ದೇವರು ಹೇಳಿರುವಂಥದ್ದನ್ನು, ದೇವರು ಆಜ್ಞೆಗಳಾಗಿ ನಮಗೆ ಕೊಟ್ಟಿರುವಂಥದ್ದನ್ನು ನಾವು ಮಾಡಬೇಕು. ಕೆಲವೊಮ್ಮೆ ನಮಗೆ ಇಷ್ಟ ಇಲ್ಲದೆ ಇರುವಂತವ್ರು ನಮ್ಮ ಕಣ್ಣಿನ ಮುಂದೆ ಬಂದಾಗ ಅವ್ರ ಜೊತೆಗೆ ಮಾತನಾಡೋದಕ್ಕೆ ನಾವು ಇಷ್ಟಪಡಲ್ಲ. ಅವರಿಂದ ತಲೆ ತಿರುಗಿಸ್ಕೊಂಡು ದೇವರು ಹೇಳ್ತಿದ್ದಾರೆ, ಅವ್ನು ನಿನ್ ಜೊತೆ ಮಾತಾಡಿಲ್ಲ ಅಂತಂದ್ರೆ ನೀನೇ ಹೋಗಿ ಮಾತನಾಡು, ನೀನೇ ಹೋಗಿ ಅವನ ಜೊತೆಗೆ ಸ್ನೇಹವನ್ನು ಬೆಳೆಸು, ನೀನೇ ಹೋಗಿ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡು. ಇದು ನಿನ್ನಲ್ಲಿರುವಂತ ನನ್ನ ಲಕ್ಷಣ. ದೇವರಾಗಿರುವಂತ ಯೇಸು ಕ್ರಿಸ್ತರವರು ತನ್ನ ಪ್ರೀತಿಯಿಂದ ನಮ್ಮನ್ನು ಆಕರ್ಷಿಸಿರಬೇಕಾದರೆ ನಮ್ಮಲ್ಲಿ ಯೇಸು ಕ್ರಿಸ್ತರವರ ಪ್ರೀತಿ ಇದ್ದರೆ ಪ್ರಿಯರೇ, ಆ ಪ್ರೀತಿ ಅನೇಕರನ್ನು ಆಕರ್ಷಿಸುವಂತ ಪ್ರೀತಿ ಆಗುತ್ತೆ. ಹಾಗಾಗಿ ಆ ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಯಾರನ್ನು ಕಳ್ಕೊಳ್ಬಾರದು ಪ್ರಿಯರೇ, ಯಾರನ್ನು ಯಾವತ್ತಿಗೂ ನಾವು ಕಳ್ಕೊಳ್ಬಾರದು. ಒಂದು ಮನುಷ್ಯನನ್ನ ಕಳ್ಕೊಳ್ಳುವಂಥದ್ದು ಬಹಳ ಸುಲಭ, ಬಹಳ ಈಸಿ. ನೀನ್ ಬೇಡ ಹೋಗು ಅಂದ್ರೆ ಹೋಗ್ಬಿಡುತ್ತೆ, ನಾನು ಮತ್ತೆ ಬರಲ್ಲ ಪ್ರಿಯರೇ. ಆದರೆ ಅದೇ ಮನುಷ್ಯನನ್ನ ಸಂಪಾದಿಸಿಕೊಳ್ಳೋದಿದೆ ನೋಡಿ, ಅದೇ ಒಂದು ಮನುಷ್ಯನನ್ನ ನಿಲ್ಲಿಸುವಂಥದ್ದಿದೆ ನೋಡಿ, ಅದು ಬಹಳ 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 ಕಷ್ಟ. ಹಾಗಾಗಿ ಯಾರನ್ನು ಕೂಡ ನಮ್ಮ ಪ್ರವರ್ತನೆಯಿಂದ, ನಮ್ಮ ಮಾತಿನಿಂದ, ನಮ್ಮ ಆಲೋಚನೆಗಳಿಂದ ಯಾರನ್ನು ನಾವು ದೂರ ಮಾಡ್ಕೊಳ್ಬಾರ್ದು. ನಮ್ಮಿಂದ ನಮ್ಮ ಪ್ರವರ್ತನೆ ನೋಡಿ ಯಾರಾದ್ರೂ ದೇವರ ಹತ್ರ ಬರಬೇಕೇ ಹೊರತು ದೇವರಿಂದ ದೂರ ಆಗುವಂತ ವರ್ತನೆ ಆಗಲಿ, ಮಾತಾಗಲಿ, ಪದ್ಧತಿ ಆಗಲಿ, ಆ ಕ್ಯಾರೆಕ್ಟರ್ ಆಗಲಿ ನಮ್ಮಲ್ಲಿ ಇರಬಾರದು ಪ್ರಿಯರೇ. ಅದು ವಿಷ ಇದ್ದ ಹಾಗೆ, ಅದು ವಿಷ ಇದ್ದ ಹಾಗೆ. ಅದು ಸ್ವಲ್ಪವೇ ಆಗಿದ್ದರೂ ಕೂಡ ತುಂಬಾ ಹರಡುತ್ತೆ. ಹಾಗಾಗಿ ದೇವರ ಸಮ್ಮುಖಕ್ಕೆ ಬಂದಂತ ನಾವು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ದುಡಿಯೋರಾಗಿರೋಣ. ಆತನ ಆಜ್ಞೆಗಳ ಪ್ರಕಾರವಾಗಿ ನಾವು ಜೀವಿಸೋಣ. ನಾವು ಮೊದಲು ಓದಿದಂತ ವಾಕ್ಯವನ್ನು ನಾವು ಮತ್ತೆ ಓದುವುದಾದ್ರೆ, ಮಾರ್ಕನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯ, ಮಾರ್ಕನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 29ನೇ ವಚನ. ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. 34ನೇ ವಚನ. ಅವನು ಬುದ್ಧಿಯಿಂದ ಉತ್ತರ ಕೊಟ್ಟದ್ದನ್ನು ಯೇಸು ಕಂಡು, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಅಂದನು. ಅಂದಿನಿಂದ ಆತನನ್ನು ಪ್ರಶ್ನೆ ಮಾಡುವುದಕ್ಕೆ ಯಾರಿಗೂ ಧೈರ್ಯವಿರಲಿಲ್ಲ. ಪ್ರಿಯರೇ, ದೇವರ ಹತ್ರ ಬರೋದು ಒಂದು ವಿಷಯ, ಆದ್ರೆ ದೇವರ ಬಳಿಗೆ ಬಂದು ದೇವರಿಂದ ದೂರ ಆಗೋದಿದೆ ನೋಡಿ ಪ್ರಿಯರೇ. ದೇವರ ಹತ್ರ ಬರೋದು ದೊಡ್ಡ ವಿಷಯ, ಆದ್ರೆ ದೇವರಿಗೆ ಹತ್ತಿರವಾಗಿ ಇನ್ನೇನು ದೇವರ ಬಳಿಗೆ ಸೇರ್ತಾರೆ ಅನ್ನುವಂಥ ಸಮಯಕ್ಕೆ ದೇವರಿಂದ ದೂರ ಆಗ್ತಾರೆ ನೋಡಿ, ಅದು ಕಠಿಣವಾದಂತ ಪರಿಸ್ಥಿತಿ. ಇಲ್ಲಿ ಈ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಿದ್ರೆ, ಈ ಎರಡು ಆಜ್ಞೆಗಳಿದಾವಲ್ಲ, ಇದನ್ನ ನೀನು ಮಾಡು. ಅವಾಗ ಆ ವ್ಯಕ್ತಿ ಹೇಳಿದಂತ ಉತ್ತರವನ್ನು ಕೇಳಿದಂತೆ ಯೇಸು ಸ್ವಾಮಿ ತುಂಬಾ ಖುಷಿ ಪಟ್ಟು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ. ಇದೆಲ್ಲ ನೀನ್ ಮಾಡ್ತಿದ್ಯಲ್ಲ, ನೀನ್ ಸರಿಯಾದಂತ ಮಾರ್ಗದಲ್ಲಿ ಇದೆಯಾ, ನೀನು ದೂರ ಆಗಿಲ್ಲ ದೇವರಿಗೆ, ಹತ್ತಿರವಾಗಿ ಇದೆಯಾ ದೇವರಿಗೆ. ಆದರೆ ಯವನಸ್ಥನು ಬಂದು ಸಹ ಇದೇ ಮಾತನ್ನ ಹೇಳಿದಾಗ ಯವನಸ್ಥನಿಂದ ಯೇಸು ಸ್ವಾಮಿ ಹೇಳಿದಂತ ಮಾತು, ನಿನ್ನಲ್ಲಿರುವಂತ ಎಲ್ಲವನ್ನು ಬಿಟ್ಟು ನನ್ನೊಂದಿಗೆ ಬರೋದಕ್ಕಾಗತ್ತ ಅಂದಾಗ ಅದನ್ನ ಮಾತ್ರ ಅವನು ಮಾಡ್ಲಿಕ್ಕಾಗಿಲ್ಲ. ಅಂದ್ರೆ ಅವನು ದೇವರಿಗೆ ದೂರ ಆಗಿಲ್ಲ, ಅಂದ್ರೆ ದೇವರಿಗೆ ಹತ್ತಿರವಾಗೇ ಇದ್ದಾನೆ, ಆದ್ರೆ ದೇವರನ್ನ ಸೇರ್ಲಿಕ್ಕೆ ಅವನಿಗೆ ಆಗ್ತಿಲ್ಲ. ಅರ್ಥ ಆಗ್ತಿದೆ ಪ್ರಿಯರೇ? ದೇವರ ಹತ್ರನೇ ಇದ್ದಾನೆ,
ದೇವರ ಬಳಿಗೆ ಬರುವುದಕ್ಕೆ ಒಳ್ಳೆ ಮಾರ್ಗವನ್ನ ಆರಿಸಿಕೊಂಡಿದ್ದಾನೆ. ಆದರೆ ಆ ಒಂದೇ ಒಂದು ವಿಷಯದಲ್ಲಿ ಅವನು ದೇವರಿಂದ ದೂರ ಆಗಿರುವುದರಿಂದ, ದೇವರಿಗೆ ಹತ್ತಿರವಾಗೋದಕ್ಕೆ, ದೇವರಿಗೋಸ್ಕರ ಬಿಡ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಆಗದೇ ಇರುವುದರಿಂದ ದೇವರಿಂದ ಯುಗಾಂತರಗಳಿಗೂ ದೂರವಾಗುವಂತ ಪರಿಸ್ಥಿತಿಗಳು. ಹಾಗಾಗಿ ಪ್ರಿಯರೇ, ದೇವರ ಬಳಿಗೆ ಬಂದಿದ್ದೇವಾ? ದೇವರ ಸತ್ಯವಾದಂತ ಮಾರ್ಗದಲ್ಲಿ ನಡೆದಿದ್ದೇವೆ, ನಾವು ಭಕ್ತರು, ನಾವು ಧನ್ಯರು. ಆದರೆ ನಡೆಯುತ್ತಿರುವಂತಹ ಮಾರ್ಗದಲ್ಲಿ ಕೊನೆಯವರೆಗೂ ಸ್ಥಿರವಾಗಿರುವಂತದ್ದಿದೆ ನೋಡಿ, ಅದು ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್ ಎವರ್. ಹಾಗಾಗಿ ದೇವರಿಗೋಸ್ಕರ ಜೀವಿಸಬೇಕೆಂಬಂತ ಹಂಬಲ, ದೇವರ ಆಜ್ಞೆಗಳ ಪ್ರಕಾರವಾಗಿ ನಡೆಯಬೇಕೆನ್ನುವಂತ ಆಸೆ, ತವಕ ನಮ್ಮಲ್ಲಿದ್ರೆ ಪ್ರಿಯರೇ, ದೇವರೇ ನಮ್ಮನ್ನು ಮುಂದಕ್ಕೆ ನಡೆಸ್ತಾರೆ. ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ, ಭಕ್ತಿಯನ್ನು ಕಾಪಾಡಿಕೊಳ್ಳೋಣ. ನಾವು ಸರಿಯಾಗಿದ್ದರೆ ಪ್ರಿಯರೇ, ನಮ್ಮ ಮಕ್ಕಳು ಸರಿಯಾಗ್ತಾರೆ. ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ. ನಾವು ವಾಕ್ಯ ಓದಿದರೆ ನಮ್ಮ ಮಕ್ಕಳು ವಾಕ್ಯ ಓದ್ತಾರೆ. ನಾವು ಏನೂ ಮಾಡಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಕೂಡ ಏನು ಮಾಡಲ್ಲ. ಹಾಗಾಗಿ ದೇವರ ಮಾತುಗಳಲ್ಲಿ ನಾವು ಬೆಳೆಯೋಣ, ದೇವರ ವಾಕ್ಯಗಳ ಪ್ರಕಾರವಾಗಿ ನಮ್ಮ ಮಕ್ಕಳನ್ನು ಬೆಳೆಸೋಣ. ಅಭಿವೃದ್ಧಿ ಆಗಬೇಕು ಅಂತಂದ್ರೆ ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ಜೀವಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದಂತಹ ನಮ್ಮ ತಂದೆಯಾದಂಥ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಮಗೆ ಕೊಟ್ಟಂತ ಅಮೂಲ್ಯವಾದಂಥ ಅವಕಾಶಕ್ಕಾಗಿ, ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಅಭಿವೃದ್ಧಿ ಆಗಬೇಕು ಎಂದರೆ ನಿಮ್ಮ ಮಾತುಗಳಿಗೆ ಅನುಗುಣವಾಗಿ ನಿಮ್ಮ ಆಜ್ಞೆಗಳನ್ನು ನಾವು ನೆರವೇರಿಸಬೇಕೆಂಬುದಾಗಿ ನಿಮ್ಮ ಸತ್ಯವೇದದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಹೌದು ಸ್ವಾಮಿ, ನಿಮ್ಮಲ್ಲಿ ನಾವು ಬೆಳೆಯಬೇಕು ಅಂತ ಅಂದುಕೊಳ್ಳುತ್ತಿದ್ದೇವೆ. ನಿಮ್ಮ ವಾಕ್ಯದಲ್ಲಿ, ನಿಮ್ಮ ಸೇವೆಯಲ್ಲಿ ನಾವು ಬೆಳೆಯಬೇಕಂತ ಅಂದುಕೊಳ್ಳುತ್ತಿದ್ದೇವೆ. ನಿಮ್ಮ ಆಜ್ಞೆಗಳಿಗೆ ತಕ್ಕಂತೆ ನಡೆಯುವ ಹಾಗೆ ನಮ್ಮನ್ನು ನಡೆಸಿ ಬಲಪಡಿಸಿ. ನಿಮ್ಮ ರಾಜ್ಯದ ಮಹಿಮೆಗಾಗಿ ನಾವೆಲ್ಲರೂ ಉಪಯೋಗ ಪಡುವವರಾಗಿರುವಂತೆ ನಿಮ್ಮ ಚಿತ್ತ, ನಿಮ್ಮ ಸಂಕಲ್ಪ, ನಿಮ್ಮ ಆಲೋಚನೆಗಳಿಗೆ ತಕ್ಕವರಾಗಿ ನಾವೆಲ್ಲರೂ ಬದುಕುವರಾಗಿರುವಂತೆ ಕೃಪೆ ತೋರಿಸಿ ನಡೆಸುತ್ತೀರಿ ಎಂದು ನಾವು ನಂಬುವವರಾಗಿದ್ದೇವೆ. ಬಲಪಡಿಸಿದ್ದೇನೆ. ನಿಮ್ಮ ರಾಜ್ಯದ ಮಹಿಮೆಗಾಗಿ, ನೀತಿಗಾಗಿ ನಮ್ಮೆಲ್ಲರನ್ನು ರೂಪಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ನಿಮ್ಮಿಂದ ಯಾರೂ ದೂರವಾಗದೆ, ನಿಮ್ಮಿಂದ, ನಿಮ್ಮ ಸೇವೆಯಿಂದ, ನಿಮ್ಮ ಸನ್ನಿಧಾನದಿಂದ ಯಾರೂ ದೂರವಾಗದೆ ಕರ್ತನೆ, ಪ್ರತಿಯೊಬ್ಬರು ನಿಮಗೆ ಹತ್ತಿರವಾಗಿ ಜೀವಿಸುವ ಕೃಪೆಯನ್ನು ದಯಪಾಲಿಸುತ್ತೇವೆ ಎಂದು ನಾವು ನಂಬುತ್ತಾ ಮಾಡಿದಂತೆ ಎಲ್ಲ ರೀತಿಯಾದಂಥ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ.